ಮೇಲ್ಮನವಿಗಾಗಿ ಯಾವಾಗ ಅರ್ಜಿ ಸಲ್ಲಿಸಬೇಕು? ಆರ್ಟಿಐ ಹಾಕಿದ 30 ದಿನಗಳ ನಂತರ. ಯಾವ ಕಾರಣಗಳಿಗಾಗಿ ನಾವು ಮೇಲ್ಮನವಿ ಸಲ್ಲಿಸಬಹುದು? 1. ನಿಗದಿತ ಸಮಯದೊಳಗೆ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು. 2. ಒದಗಿಸಿದ ಮಾಹಿತಿಯು ಅಪೂರ್ಣ, ತಪ್ಪಾಗಿದೆ ಅಥವಾ ದಾರಿ ತಪ್ಪಿಸುವಂತಿದ್ದರೆ. 3. ವಿಪರೀತ ಅಥವಾ ನ್ಯಾಯಸಮ್ಮತವಲ್ಲದ ಶುಲ್ಕದ ಬೇಡಿಕೆ. ಪ್ರಿಂಟಿಂಗ್ ಅಥವಾ ಮುದ್ರಣಕ್ಕೆ ಸಂಬಂಧಿಸಿದ ಶುಲ್ಕ. 4. ವಿನಾಯತಿ ಷರತ್ತಿನಡಿಯಲ್ಲಿ ಮಾಹಿತಿಯನ್ನು ತಪ್ಪಾಗಿ ನಿರಾಕರಿಸುವುದು. ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಕರ್ತವ್ಯಗಳು. ಸೆಕ್ಷನ್ 7(1) ಅರ್ಜಿ ಸ್ವೀಕರಿಸಿದ 30 ದಿನಗಳ ಒಳಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಸೆಕ್ಷನ್ 8 ಅಥವಾ 9 ಅನ್ವಯ ಮಾಹಿತಿಯನ್ನು ನಿರಾಕರಿಸಬಹುದು. ಒಂದು ವೇಳೆ ಮಾಹಿತಿ ನೀಡಬಹುದೆಂದು ನಿರ್ಧರಿಸಿದ್ದರೆ, ಕರ್ನಾಟಕ ಮಾಹಿತಿ ನಿಯಮಗಳ ಅನುಸಾರ ನಿಗದಿತ ಶುಲ್ಕವನ್ನು ಪಾವತಿಸುವಂತೆ ಅರ್ಜಿದಾರನಿಗೆ ಲಿಖಿತ ರೂಪದಲ್ಲಿ ತಿಳಿಸಬೇಕು. ಅರ್ಜಿದಾರನು ಕೇಳಿರುವ ಮಾಹಿತಿ ಜೀವ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಲ್ಲಿ ಅರ್ಜಿಯನ್ನು ಸ್ವೀಕರಿಸಿದ 48 ಗಂಟೆಗಳ ಒಳಗಾಗಿ ಒದಗಿಸಬೇಕು. ನಿಯಮದ ಪ್ರಕಾರ ಮಾಹಿತಿ ಪಡೆಯಲು ಅರ್ಜಿದಾರರು ಪಾವತಿಸಬೇಕಾದ ಶುಲ್ಕದ ವಿವರ ಈ ರೀತಿಯಿದೆ. ಪ್ರತಿ A4 ಶೀಟ್ ಪುಟ 1ಕ್ಕೆ ₹2. ಎಲೆಕ್ಟ್ರಾನಿಕ್ ರೂಪದಲ್ಲಿ ಪಡೆಯಲು ಡಿಸ್ಕೆಟ್, ಸಿಡಿ, ಡಿವಿಡಿ, ಪೆನ್ ಡ್ರೈವ್ ಅಥವಾ ಇನ್ಯಾವುದೇ ವಿಧಾನದ ಮೂಲಕ ನೀಡಲು ₹50. ಕಡತ ಪರಿವೀಕ್ಷಣೆ ಮೊದಲನೇ 1 ಗಂಟೆ ಉಚಿತ, ನಂತರದ ಪ್ರತಿ ಅರ್ಧ ಗಂಟೆಗೆ ₹10. ಮಾದರಿಗಳು ಹಾಗೂ ನಮೂನೆಗಳು ವಾಸ್ತವಿಕ ಶುಲ್ಕ. ಕಾಮಗಾರಿಗಳ ಪರಿವೀಕ್ಷಣೆ ಅಗತ್ಯವಾದ ಶ್ರಮ ಮತ್ತು ಸಾಮಗ್ರಿಗಳಿಗೆ ಅನುಗುಣವಾಗಿ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಸೂಕ್ತ ಶುಲ್ಕವನ್ನು ನಿಗದಿಪಡಿಸತಕ್ಕದ್ದು. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಯಾವುದೇ ಶುಲ್ಕವಿಲ್ಲ, ಆದರೆ 100 ಪುಟಗಳವರೆಗಿನ ಮಾಹಿತಿಯನ್ನು ಮಾತ್ರ ಉಚಿತವಾಗಿ ನೀಡಲು ಅವಕಾಶವಿದೆ. ಸೆಕ್ಷನ್ 4ಕ್ಕೆ ಸಂಬಂಧಿಸಿದ ಮಾಹಿತಿ A4 ಶೀಟ್ ಪುಟ 1ಕ್ಕೆ ₹1. ಭೂಪಟಗಳು ಹಾಗೂ ನಕ್ಷೆಗಳು ವಾಸ್ತವಿಕ ಶುಲ್ಕ. ಮೊದಲ ಮೇಲ್ಮನವಿಯನ್ನು 30 ದಿನಗಳ ಅವಧಿ ನಂತರ ಮಾತ್ರ ಸಲ್ಲಿಸಲು ಸಾಧ್ಯವಾಗುತ್ತದೆ. ಆ ಅವಧಿಯೊಳಗೆ ನಾವು ಮೂಲ ಅರ್ಜಿಯಲ್ಲಿ ಏನು ಬರೆದಿದ್ದೇವೆ ಎಂಬ ವಿವರಗಳನ್ನು ಮರೆತೇ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಮೊದಲ ಮೇಲ್ಮನವಿಯಲ್ಲಿ ಅದೇ ಪ್ರಶ್ನೆಗಳನ್ನು ಕೇಳಲು ನಮಗೆ ಹಿಂದಿನ ಅರ್ಜಿಯ ವಿವರಗಳು ಅಗತ್ಯವಿದೆ. ಹೀಗಾಗಿ ಹಳೆಯ ಅರ್ಜಿಯ ವಿವರಗಳನ್ನು ಪಡೆಯಲು ಫಸ್ಟ್ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ನಲ್ಲಿ RTI ಕರ್ನಾಟಕ ಅಂತ ಟೈಪ್ ಮಾಡಿ, ಆಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಸ್ಟ್ ಬಂದಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ಬೋದು. ಸೊ ವ್ಯೂ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಇಮೇಲ್ ಐ ಡಿ ಟೈಪ್ ಮಾಡಿ, ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ, ಮೇಲೆ ಇರುವಂತಹ ಕ್ಯಾಪ್ಚಾ ಕೋಡ್ನ ಟೈಪ್ ಮಾಡಿ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಅದನ್ನ ಇಲ್ಲಿ ಟೈಪ್ ಮಾಡಿ. ಆಮೇಲೆ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನಮ್ಮ ಡ್ಯಾಶ್ಬೋರ್ಡ್ ಆಗಿರುತ್ತೆ. ಸೊ ಲೆಫ್ಟ್ ಸೈಡ್ ಇರೋದು ರಿಕ್ವೆಸ್ಟ್, ರೈಟ್ ಸೈಡ್ ಇರೋದು ಅಪೀಲ್. ಸೊ ಇಲ್ಲಿ ನೋಡ್ಬೋದು ರಿಜಿಸ್ಟರ್ಡ್ ಎಷ್ಟು ಆಗಿದೆ ಅಂತ, ಹಂಗೆ ರೈಟ್ ಸೈಡ್ ಇರೋದು ಅಪೀಲ್ ಎಷ್ಟು ರಿಜಿಸ್ಟರ್ ಆಗಿದೆ ಅಂತ, ಸೊ ಎಷ್ಟು ಡಿಸ್ಪೋಸ್ ಆಗಿದೆ ಅಂತ, ಇನ್ನು ಪೆಂಡಿಂಗ್ ಎಷ್ಟಿದೆ ಅಂತ. ಸೊ ರಿಜಿಸ್ಟರ್ಡ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆಗಿರೋ RTIs ಎಲ್ಲ ಇಲ್ಲಿ ನಮ್ಗೆ ಸಿಗುತ್ತೆ. ಸೊ ನೀವು ಯಾವ್ದು ಫಿಲ್ ಮಾಡಬೇಕು ಅಂತಿದ್ದೀರಾ ಅದನ್ನ 30 days ಆಗಿರಬೇಕು. ಅದನ್ನ ರಿಜಿಸ್ಟರ್ ನಂಬರ್ ನೋಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಮಗೆ ಈ ಥರ ಒಂದು ಬರುತ್ತೆ.
ಸೊ ಇದ್ರಲ್ಲಿ ನೋಡ್ಬೋದು ನಾವು ಡೀಟೇಲ್ಸ್ ಎಲ್ಲ ನಾವು ಏನು ಸ್ಟಾರ್ಟಿಂಗಲ್ಲಿ ಏನು ಕೊಟ್ಟಿರ್ತೇವೋ ಆ ಡೀಟೇಲ್ಸ್ ಎಲ್ಲ ಅದೇ ಡೀಟೇಲ್ಸ್ ಇರುತ್ತೆ. ಸೊ ಇದನ್ನ ನಾವು ಪ್ರಿಂಟ್ ತಗೊಬೇಕು. ಸೇವ್ ಆಸ್ PDF ಮೇಲೆ ಕ್ಲಿಕ್ ಮಾಡಿ ಸೇವ್ ಕೊಡಿ, ಕ್ಲೋಸ್ ಮಾಡಿ, ಹೋಮ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಫಸ್ಟ್ ಅಪೀಲ್ ಅಂತ ಇರುತ್ತಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ. ಐ ಹ್ಯಾವ್ ರೆಡ್ ಅಂಡ್ ಅಂಡರ್ಸ್ಟುಡ್ ದ ಎಬೋವ್ ಗೈಡ್ಲೈನ್ಸ್ ಟಿಕ್ ಮಾಡಿ ಸಬ್ಮಿಟ್ ಕೊಡಿ. ಸೊ ಇಲ್ಲಿ ಮತ್ತೆ ನಮ್ಮ ಇಮೇಲ್ ಐ ಡಿನ ಟೈಪ್ ಮಾಡಬೇಕು. ಸೊ ನಾವು ರಿಜಿಸ್ಟರ್ ನಂಬರ್ನ ಟೈಪ್ ಮಾಡಬೇಕು. ಸೊ ಇವಾಗ ಒಂದು PDF ಡೌನ್ಲೋಡ್ ಮಾಡಿದ್ವಲ್ಲ ಅದರಲ್ಲಿ ಇರುವಂಥ ರಿಜಿಸ್ಟರ್ ನಂಬರ್ ನೋಡಿಕೊಂಡು ಇದನ್ನ ಅಲ್ಲಿಂದ ಇಲ್ಲಿಗೆ ಕಾಪಿ ಪೇಸ್ಟ್ ಮಾಡ್ಕೊಬೋದು. ಸೊ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿಬಿಡ್ತೀನಿ. PDF ಅಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಮತ್ತು ಗೂಗಲ್ ಕ್ರೋಮ್ಗೆ ಹೋಗಿ, ಸೊ ಗೂಗಲ್ ಕ್ರೋಮ್ನಲ್ಲಿ ಬಂದು ಅದನ್ನ ಪೇಸ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ಗೆ ಬಂದಿರೋ OTPನ ಇಲ್ಲಿ ಟೈಪ್ ಮಾಡಿ, ಕ್ಯಾಪ್ಚಾ ಕೋಡ್ನ ಟೈಪ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು RTI ಫಸ್ಟ್ ಅಪೀಲ್ ಅಪ್ಲಿಕೇಶನ್ ಆಗಿರುತ್ತೆ. ಮೈನ್ ಅಪ್ಲಿಕೇಶನ್ ಏನು ಡೀಟೇಲ್ಸ್ ಇಲ್ಲಿ ಮಾಡಿರ್ತೀರೋ ಅದೇ ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ಈ ಡೀಟೇಲ್ಸ್ ಏನು ಚೇಂಜ್ ಮಾಡಬೇಡಿ, ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಗ್ರೌಂಡ್ ಫಾರ್ ಅಪೀಲ್ ಅಂತ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸೂಕ್ತವಾದ ಕಾರಣವನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ನಾನಿಲ್ಲಿ ನೋ ರೆಸ್ಪಾನ್ಸ್ ವಿತಿನ್ ಟೈಮ್ ಲಿಮಿಟ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಡೌನ್ಲೋಡ್ ಮಾಡಿರೋ PDF ಓಪನ್ ಮಾಡಿ, ಅಲ್ಲಿ ನೀವು ಮಾಹಿತಿ ಏನು ಕೇಳಿರ್ತೀರೋ ಆ ಮಾಹಿತಿನ ಕಾಪಿ ಮಾಡ್ಕೊಳ್ಳಿ. ಟೆಕ್ಸ್ಟ್ ಫಾರ್ RTI ಫಸ್ಟ್ ಅಪೀಲ್ ಅಪ್ಲಿಕೇಶನ್ ಅಂತಿರುತ್ತೆ, ಅದ್ರ ಪಕ್ಕದಲ್ಲಿರೋ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿ. ಮತ್ತು ಕ್ಯಾಪ್ಚಾ ಕೋಡ್ನ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ RTI ಫಸ್ಟ್ ಅಪೀಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ನಿಮ್ಮ ಮೇಲ್ ಐಡಿಗೆ ಒಂದು ಇಮೇಲ್ ಬಂದಿರುತ್ತೆ, RTI ಫಸ್ಟ್ ಅಪೀಲ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ. ಜೊತೆಗೆ ನಿಮ್ಮ ಮೊಬೈಲ್ಗೆ ಟೆಕ್ಸ್ಟ್ ರೂಪದಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ, ನಮಗೆ ಕನ್ಫರ್ಮೇಷನ್ ಸಿಗುತ್ತೆ ಇವೆರಡರಿಂದ ಫಸ್ಟ್ ಅಪೀಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇಂತಹ ವಿಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.